ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಚಿಕನ್ನ ಬಳಸಿ ಒಂದು ಚಿಕನ್ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ದೋಸೆಗಾಗಲಿ ಇಡ್ಲಿಗಾಗಲಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ 3/4 kg ಚಿಕನ್ನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಪೀಸಸನ್ನಾಗಿ ಮಾಡಿಸಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಬಟ್ಲಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ನಂತರ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಪುಡಿಯಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ. ಇದಾದ ನಂತರ ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರಕ್ಕೆ 1.5 ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಹೆಚ್ಚು ಬೇಕು ಅಂದರೆ ನೀವು ಸೇರಿಸ್ಕೋಬೋದು. ಅರಿಶಿನವನ್ನು ಸೇರಿಸಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಷ್ಟು ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತು ಪುದೀನ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚಿಕನ್ಗೂ ಕೂಡ ಮಸಾಲ ಹಿಡಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಇದನ್ನು ಬಿಟ್ಬಿಡಿ. ಇದಾದ ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಧನಿಯಾ ಬೀಜವನ್ನು ತೊಗೊಂಡಿದ್ದೀನಿ. ಹಾಗೆ 1 ನಿಮಿಷ ಕೈ ಆಡಿಸ್ಕೊಳ್ಳಿ. ನಂತರ ಜೀರಿಗೆಯನ್ನು ತೊಗೊಂಡಿದ್ದೀನಿ. 1/4 ಚಮಚದಷ್ಟು ಜೀರಿಗೆಯನ್ನು ಬಳಸ್ತಾ ಇದ್ದೀನಿ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡ್ದಂಗೆ ಸೇರಿಸ್ಕೊಳ್ಳಿ. ಇದಾದ ನಂತರ ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಇದು ಕಲ್ಲರ್ಗೆ ಮಾತ್ರ ಅಷ್ಟೇ. ಒಂದು 4 ಬಳಸಿದ್ದೀನಿ. ನಾವು ಖಾರಕ್ಕೆ ಖಾರದ ಪುಡಿ ಬಳಸಿರೋದ್ರಿಂದ ಇಲ್ಲಿ ಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿನ ಮಾತ್ರ ಬಳಸ್ತಾ ಇದ್ದೀನಿ. ನಂತರ ಗೋಡಂಬಿ ತೊಗೊಂಡಿದ್ದೀನಿ. ಒಂದು 8-10 ಇದೆ ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಪೂರ್ತಿ ಇದು ಮೆಣಸಿನ್ಕಾಯಿ ಎಲ್ಲ ಮುಟ್ಟಿದ್ರೆ ಪುಡಿ ಆಗಬೇಕು, ಆ ರೀತಿ ಬಿಸಿ ಆಗಬೇಕು. ಇದು ಬಿಸಿ ಆದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸಿ ತೊಗೊಂಡಿದ್ದೀನಿ. ಇದಾದ ನಂತರ ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿ ಮಾತ್ರ ಬಳಸಿದ್ದೀನಿ ಅಷ್ಟೇ. ನಾನಿಲ್ಲಿ ಒಂದು ಸಣ್ಣದಾಗಿರೋದು ಒಂದೇ ಒಂದು ಸೇರಿಸ್ಕೊಳ್ಳಿ. ದೊಡ್ಡದಾಗಿದ್ದರೆ ಅರ್ಧ ಈರುಳ್ಳಿ ಮಾತ್ರ ಹಾಕ್ಕೊಳ್ಳಿ. ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಂಡ್ಬನ್ನಿ. ಈಗ ರುಬ್ಬಿದ್ದಾಗಿದೆ. ಇವಾಗ ಒಗ್ಗರಣೆ ಹಾಕೋದಕ್ಕೆ ಒಂದು ಗಟ್ಟಿಯಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಏಲಕ್ಕಿ ಮತ್ತು ಮರಾಠಿ ಮೊಗ್ಗನ್ನು ತೊಗೊಂಡಿದ್ದೀನಿ. ಪಲಾವಿಗೆ ಹಾಕ್ತೀವಲ್ಲ, ಉದ್ದುದಿಗಿರುತ್ತಲ್ಲ, ಅದನ್ನು ಬಳಸ್ತಾ ಇದ್ದೀನಿ. ಇದಾದ ನಂತರ ನಾವು ರುಬ್ಬಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಹೆವಿ ಮಸಾಲನೂ ಕೂಡ ಅನಿಸೋದಿಲ್ಲ. ಚಪಾತಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಮಸಾಲ ಚೆನ್ನಾಗಿ ಬೆಂದ್ರೇ ನಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರೋದು. ಧನಿಯಾ ಬೀಜ ಎಲ್ಲ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಅದ್ರ ಸ್ಮೆಲ್ ಬರಬಾರ್ದು. ಆ ರೀತಿ ಬೆಂದಾದ ನಂತರ ಈಗ ಚಿಕನನ್ನು ನಾವು ಕಲಸಿ ಇಟ್ಟಿದ್ವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಅಷ್ಟೇ. ಯಾಕಂದರೆ ಚಿಕನಲ್ಲೂ ನೀರಿನ ಅಂಶ ಇರೋದ್ರಿಂದ ನೀರು ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕು. ಇದನ್ನು ಎಲ್ಲ ಮಿಕ್ಸ್ ಆದ ನಂತರ ಗರಂ ಮಸಾಲವನ್ನು ಬಳಸ್ತಾ ಇದ್ದೀನಿ. 1/4 ಚಮಚದಷ್ಟು ಸೇರಿಸಿದ್ದೀನಿ ನಾನು. ಯಾಕಂದರೆ ನಾವು ಎಲ್ಲೂ ಕೂಡ ಚಕ್ಕೆ ಲವಂಗನ ರುಬ್ಬೋದಕ್ಕೆ ಸೇರಿಸಿಲ್ಲ. ಅದಕ್ಕೋಸ್ಕರ ಗರಂ ಮಸಾಲ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ರುಬ್ಬೇಕಾದ್ರೆ ಚಕ್ಕೆ ಲವಂಗ ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಪುಡಿ ಇತ್ತು ಅಂದರೆ ನೀವು ಅದನ್ನು ಕೂಡ ಸೇರಿಸ್ಕೋಬೋದು. ಈಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಯಾಕಂದರೆ ಚಿಕನ್ನ ನಾವು ಕಲಸೋದಕ್ಕೂ ಕೂಡ ಬಳಸಿರ್ತೀವಿ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು 1/4 ಗಂಟೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಾಗಿದೆ. ಎಣ್ಣೆ ಜಿಡ್ಡೆಲ್ಲ ಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಅಂತೂ. ಮನೆಯಲ್ಲಿ ನಾವು ಸಾಂಬಾರಾಗಲಿ ಚಾಪ್ಸ್ ಆಗಲಿ ಎಲ್ಲ ಕೂಡ ಮಾಡಿರ್ತೀವಿ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈಗ ಚೆನ್ನಾಗಿ ಬೆಂದಾಗಿದೆ. ಕೊನೆಯಲ್ಲಿ ನಾವು ಮತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ಕರಿಬೇವಿನ ಎಲೆಯನ್ನು ಸೇರಿಸ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಒಂದು ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಸಖತ್ತಾಗಿ ಬಂದಿದೆ. ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತದೆ. ಟೇಸ್ಟ್ ಹೆಂಗಿರಲ್ಲ ಹೇಳಿ. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.